ತಾಲೂಕು ಪಂಚಾಯಿತಿ ಮುಂದೆ ಪೆಟ್ರೋಲ್ ಸುರಿದುಕೊಂಡು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪಿಡಿಒಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದು ತನಿಖೆ ನಡೆಯುತ್ತಿದೆ. ಪಿಡಿಒ ತಪ್ಪು ಕಂಡು ಬಂದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಇಒ ಗೆತ್ತೈಮಾದ ವಿಠ್ಠಲರಾವ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಕೆಲ ದಿನಗಳ ಹಿಂದೆ ಬಿಲ್ ಆಗಿಲ್ಲ ಎಂದು ಆಕ್ರೋಶಗೊಂಡ ಭರಮಸಮುದ್ರ ಗ್ರಾಮದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದರು. ಈ ಬಗ್ಗೆ ತಾಲೂಕು ಪಂಚಾಯಿತಿ ಇಒ ಇಂದ ಸಂಪೂರ್ಣ ಮಾಹಿತಿ ಪಡೆದಿದ್ದು, ಬಿಲ್ ತಡೆಗೆ ಕಾರಣವೇನು ಎಂಬುದನ್ನು ಪಿಡಿಒಗೆ ಸ್ಪಷ್ಟನೆ ಕೇಳಲಾಗಿದೆ. ಆದರೆ ಪಿಡಿಒ ಎಫ್ಟಿಒ ಆಗಿಲ್ಲ, ಹಾಗಾಗಿ ಖಜಾನೆಯಿಂದ ತಿರಸ್ಕಾರವಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದ್ದು ತನಿಖೆ ನಡೆಯುತ್ತಿದೆ ಎಂದರು. ಈಗಾಗಲೇ ನನ್ನ ಅವಧಿಯಲ್ಲಿ ತಪ್ಪು ಮಾಡಿದ 2 ಪಿಡಿಒಗಳನ್ನು ಅಮಾನತುಗೊಳಿಸುತ್ತೇನೆ. ಅದೇ ರೀತಿ ತನಿಖೆಯಲ್ಲಿ ಅಧಿಕಾರಿಯ ತಪ್ಪು ಕಂಡು ಬಂದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಅದರ ಬಗ್ಗೆ ನಾನು ಮಾತಾಡಿದೆ, ಇಒಗೆ ಮಾತಾಡಿದೆ, ಮತ್ತು ಇವರು ನಮ್ಮ ಪಿ ಡಿ ಒಗೆ ಮಾತಾಡಿದೆ. ಪಿ ಡಿ ಒ ಮೇಲೆ ದೂರಿತ್ತು ಅಂತಲೂ ಅವ್ರಿಗೆ ಹೇಳಿದೆ, ಯಾಕೆ ಬಿಲ್ ಲೇಟ್ ಆಗಿತ್ತು ಅದ್ರ ಬಗ್ಗೆ ಕೇಳಿದೆ. ಸೊ ಅವ್ರು ಏನು ಹೇಳಿದ್ರು, ಎಫ್ಟಿಒ ಆಗಿಲ್ಲ, ನಾನು ಟ್ರೆಜರಿದಿಂದ ರಿಜೆಕ್ಟ್ ಆಗಿದ್ದು ಕಾರಣದಿಂದ ಲೇಟ್ ಆಗಿದೆ ಅಂತ ಅವ್ರ ಮೇಲೆ ತನಿಖೆ ನಡೀತಿದೆ. ಶೋಕಾಸ್ ನೋಟಿಸ್ ಕೊಟ್ಟಿದ್ದೀನಿ. 1 to 4 ಮಾಡಿ ಯಾರು ಒಬ್ಬರು ಏನಾದರೂ ಮಾಡಿದರೆ ನಾನು ಈಗಲೇ 2 ಪಿ ಡಿ ಒಗೆ ಸಸ್ಪೆಂಡನ್ನು ಮಾಡಿದ್ದೀನಿ ನನ್ನ ಕಾಲದಲ್ಲಿ. ಆಮೇಲೆ ಇಂಥ ಏನಾದರೂ ಈ ಥರ ಮಾಡ್ತಿದ್ರೆ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ಸನ್ನು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅದರ ಬಗ್ಗೆ ನಾನು ಮಾತಾಡಿದೆ, ಇಒಗೆ ಮಾತಾಡಿದೆ, ಮತ್ತು ಇವರು ನಮ್ಮ ಪಿ ಡಿ ಒಗೆ ಮಾತಾಡಿದೆ. ಪಿ ಡಿ ಒ ಮೇಲೆ ದೂರಿತ್ತು ಅಂತಲೂ ಅವ್ರಿಗೆ ಹೇಳಿದೆ, ಯಾಕೆ ಬಿಲ್ ಲೇಟ್ ಆಗಿತ್ತು ಅದ್ರ ಬಗ್ಗೆ ಕೇಳಿದೆ. ಸೊ ಅವ್ರು ಏನು ಹೇಳಿದ್ರು, ಎಫ್ಟಿಒ ಆಗಿಲ್ಲ, ನಾನು ಟ್ರೆಜರಿದಿಂದ ರಿಜೆಕ್ಟ್ ಆಗಿದ್ದು ಕಾರಣದಿಂದ ಲೇಟ್ ಆಗಿದೆ ಅಂತ ಅವ್ರ ಮೇಲೆ ತನಿಖೆ ನಡೀತಿದೆ. ಶೋಕಾಸ್ ನೋಟಿಸ್ ಕೊಟ್ಟಿದ್ದೀನಿ. 1 to 4 ಮಾಡಿ ಯಾರು ಒಬ್ಬರು ಏನಾದರೂ ಮಾಡಿದರೆ ನಾನು ಈಗಲೇ 2 ಪಿ ಡಿ ಒಗೆ ಸಸ್ಪೆಂಡನ್ನು ಮಾಡಿದ್ದೀನಿ ನನ್ನ ಕಾಲದಲ್ಲಿ. ಆಮೇಲೆ ಇಂಥ ಏನಾದರೂ ಈ ಥರ ಮಾಡ್ತಿದ್ರೆ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ಸನ್ನು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅದರ ಬಗ್ಗೆ ನಾನು ಮಾತಾಡಿದೆ, ಇಒಗೆ ಮಾತಾಡಿದೆ, ಮತ್ತು ಇವರು ನಮ್ಮ ಪಿ ಡಿ ಒಗೆ ಮಾತಾಡಿದೆ. ಪಿ ಡಿ ಒ ಮೇಲೆ ದೂರಿತ್ತು ಅಂತಲೂ ಅವ್ರಿಗೆ ಹೇಳಿದೆ, ಯಾಕೆ ಬಿಲ್ ಲೇಟ್ ಆಗಿತ್ತು ಅದ್ರ ಬಗ್ಗೆ ಕೇಳಿದೆ. ಸೊ ಅವ್ರು ಏನು ಹೇಳಿದ್ರು, ಎಫ್ಟಿಒ ಆಗಿಲ್ಲ, ನಾನು ಟ್ರೆಜರಿದಿಂದ ರಿಜೆಕ್ಟ್ ಆಗಿದ್ದು ಕಾರಣದಿಂದ ಲೇಟ್ ಆಗಿದೆ ಅಂತ ಅವ್ರ ಮೇಲೆ ತನಿಖೆ ನಡೀತಿದೆ. ಶೋಕಾಸ್ ನೋಟಿಸ್ ಕೊಟ್ಟಿದ್ದೀನಿ. 1 to 4 ಮಾಡಿ ಯಾರು ಒಬ್ಬರು ಏನಾದರೂ ಮಾಡಿದರೆ ನಾನು ಈಗಲೇ 2 ಪಿ ಡಿ ಒಗೆ ಸಸ್ಪೆಂಡನ್ನು ಮಾಡಿದ್ದೀನಿ ನನ್ನ ಕಾಲದಲ್ಲಿ. ಆಮೇಲೆ ಇಂಥ ಏನಾದರೂ ಈ ಥರ ಮಾಡ್ತಿದ್ರೆ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ಸನ್ನು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ.